ಆಗಲಿ ಸ್ವಲ್ಪ ಕ್ಲೋಸ್ ಮಾಡಿ ಒಳ್ಳೆ ಬರ್ತದೆ. ಇನ್ನೂ ಮುಂಚೆನೇ ಹೇಳಿದ್ರು ಹಾಂ ಸ್ವಾಮಿಗಳು ನೋಡ್ಕೊಂಡು ಹೋಗ್ಬೇಕಂತ ಅವ್ರು ಹೇಳಿದ್ರು ನಮಗೆ ಅಂತ. ಅಲ್ಲ ಎಲ್ಲಿ ಏನೊಂದು ನನಗೆ ರಿಸಲ್ಟ್ ಬೇಕು, ಏನಾಯ್ತು, ಹೇಗಿದ್ದಾರೆ ಅಂತೆಲ್ಲ ನಾನು ಅವರಲ್ಲಿ ಕೇಳಿದೆ. ವೀಣೆಗಳು ಕೆಲಸಕ್ಕೆ ಹೋಗ್ತಿದ್ದಾರೆ, ಕೂತ್ಕೊಳ್ಳಿ. ರಾತ್ರಿ ಬರೋದೇ 9-9:30 ಆಗುತ್ತೆ. ಹೌದಾ? ಎಲ್ಲಿ ವರ್ಕ್? ವೀಣೆ ಪ್ರದೇಶದಲ್ಲಿ. ಹೌದಾ? ಇಲ್ಲಿಂದ ಡೈಲಿ ಹೋಗಿ ಅಪ್ ಆ್ಯಂಡ್ ಡೌನ್. ಆ ತಿಂಗಳು ಹೋಗ್ತೀನಿ. ಹಾಂ ಮತ್ತು ಇದು ಹೊಸ ಕೆಲಸ ಸಿಕ್ತು ಈಗ, ಮತ್ತೆ ಹಳೆ ಫ್ಯಾಕ್ಟ್ರಿ ಕರೆದಿದ್ದಾರೆ. ಓಕೆ. ಕರೆದಿ ಆಪರೇಟರ್ ಕೊಟ್ಟಿದ್ದಾರೆ. ಹಾಂ ಸ್ಯಾಲರಿ ಜಾಸ್ತಿ ಕೊಡ್ತೀನಿ. ಹಾಂ ಈಗ ಫೋನ್ ಬಂದೆ. ಹಾಂ ಅದೇ ಇವತ್ತು ಬಂದಾಗ ಅದೊಂದು ಆಫ್ ಮಾಡಿ ಅಮ್ಮ ಮೇಲೆ ಸ್ವಿಚ್. ಬೇಗ ಬಂದಲ್ಲ, ಹಾಂ ಅದಕ್ಕೆ ಫೋನ್ ಮಾಡಿದೆ. ಬರೋಕ್ಕೆ ಹೇಳಿದ್ರಲ್ಲ, ಹಾಂ. ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆ ಬರೋದು, ಬರೋದು 9:00. ಇನ್ನೊಂದು ತಿಂಗಳು ಹಂಗೆ ಆಗುತ್ತೆ. ಓಕೆ ಓಕೆ. ಮತ್ತು ಫೆಬ್ರವರಿ 2nd ಬರ್ತೀನಿ ಅಂತ ಹೇಳಿದ್ದೀನಿ ಅಂತ. ಹಾಂ ಮತ್ತು ಸಿಗಾಕಲ್ಲ, ಬಾ ಹೋಗಿ ಮಾಡೋಣ ಅಂತೇಳಿ ಓಕೆ. ಮಗ ಹೇಗಿದ್ದಾನೆ? ಮಗ ದೊಡ್ಡವನು ಇದರಲ್ಲಿ ಬೆಳ್ತಂಗಿದ್ದಾನೆ. ಧರ್ಮಸ್ಥಳದ ಹಾಂ ಹೆಲ್ದಿಯ ಗುರುವಾರಿದೆ. ಇಲ್ಲ ಧರ್ಮಸ್ಥಳ ಗುರುವಾರಿದೆ. ಬೇರೆ ಅಲ್ಲ? ಬೇರೆ ಬೇರೆ. ಓಕೆ ಓಕೆ ಓಕೆ. ಸಣ್ಣವನು ಇದರಲ್ಲಿದ್ದಾನೆ, ಓಕೆ. ಶಿವಮೊಗ್ಗದಲ್ಲಿದ್ದಾನೆ. ಹಾಂ ಹಾಂ. ಆಶ್ರಮ ಕರ್ಕೊಂಡು ಸಣ್ಣ ಯಾರು ಇಲ್ಲಿ ಬಂದಿದ್ದಾನೆ ಅವನು? ಅದೇ ದೊಡ್ಡವನು ಯೋಗ ಎಲ್ಲ ಮಾಡಿದಲ್ಲ? ಹಾಂ ಯೋಗ ಮಾಡ್ತಾನಂತೆ ಅಲ್ಲಿ? ಏನು ಟೈಮ್ ಇಲ್ಲ. ಕಾಲೇಜಲ್ಲಿ ಅಲ್ವಾ? ಒಳಗೆ ಜೈನ್ ಥರ ಹೌದಾ? ಕಾಲೇಜ್ ಪಕ್ಕ. ಬಟ್ ಇವನಿಗೆ ಮಾಡೋದು ಬೆಳಿಗ್ಗೆ ಎದ್ದು ಬೇಗ ಮಾಡ್ಬೋದಲ್ಲ? ಅವ್ರು 5:30ಗಿಂತ ಸೂರ್ಯ ನಮಸ್ಕಾರ ಆದರೂ ಮಾಡಿ ಕಂಟಿನ್ಯೂ ಇಡ್ಬೋದು. ಹೇಳ್ತಾ ಇದ್ದೀವಿ, ಫೋನ್ ಮಾಡೋದೇ ಹೇಳ್ತೀವಿ. ಏನು ಗೊತ್ತದು ಮಾಡೋದು, ಪ್ರಾಣಾಯಾಮದಲ್ಲೆಲ್ಲ ತುಂಬ ಬೆನಿಫಿಟ್ ಇದೆ. ಗೊತ್ತಿರೋದು ಮಾಡ್ಕೊಳ್ಳೋ ಅಂತ ಹೇಳ್ತಾ ಇದ್ದೀವಿ. ಟೈಮ್ ಆಗಲ್ಲಪ್ಪ, ಈಗಿದ್ದೆ ಸ್ನಾನ ಮಾಡಿದೆ, ಈಗ ನಮ್ಮ ಕಾಲಿಗೆ ಹೋಗ್ಬೇಕು ಅಂತಾನೆ ಹೇಳ್ಬೋದು ಅಷ್ಟೇ ಸರ್. ಅಲ್ಲ, ಇದು ಈ ವಿದ್ಯೆಯನ್ನು ಟೈಮ್ ಆಗೋದಿಲ್ಲ ಅಂತ ಹೇಳೋದು ಒಂದು ಅಸಡ್ಡೆ ಇದೆ. ಯಾಕೆಂದರೆ ಈ ವಿದ್ಯೆ ಕಂಟಿನ್ಯೂ ಮಾಡಬೇಕಾದ್ರೆ ಅವನಿಗೆ ಟೈಮು ಅವನೇ ಮಾಡ್ಕೋಬೇಕು. ಬಾಕಿ ಎಲ್ಲ ಟೈಮ್ ಇದೆಲ್ಲ ನಮಗೆ 8 ಗಂಟೆ 9 ಗಂಟೆ ಕೆಲಸ ಮಾಡೋದು, ಸ್ಟಡಿ ಮಾಡಲಿಕ್ಕೆ ಹೋಗಲ್ವಾ? ಈಗ ಒಂದು ಹಾಫ್ ಆನ್ ಅವರ್ 1 ಅವರ್ ಯಾಕೆ ಅವನಿಗೆ ಬೇಕಾಗಿ ಅವನು ಟೈಮ್ ತಗೊಳ್ಳಲ್ಲ? ಅವನ ಹೆಲ್ತಿಗೆ ಇರೋದಲ್ವಾ? ಅದು ಯೋಗ ಮಾಡಿದರೆ ಕ್ಲಿಯರ್ ಆಗ್ತಿತ್ತು.